ಗ್ರೇಟರ್ ಬೆಂಗಳೂರು ನಾನು ಮೊದಲಿನಿಂದಲೂ ವಿರೋಧ ಮಾಡ್ತಾ ಇದ್ದೀನಿ. ಇದರ ಕಮಿಟಿ ಮಾಡಿದಾಗಲೂ ವಿರೋಧ. BS ಪಾಟೀಲ್, ಸಿದ್ದಯ್ಯ ಇವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ರು, ಇದನ್ನು ವಿರೋಧ ಮಾಡಿದ್ದೀನಿ. ನಿನ್ನೆ ಇದನ್ನ ಮೊದಲನೇ ಸಭೆಯನ್ನ ಕರೆದಿದ್ದಾರೆ. ಮುಖ್ಯಮಂತ್ರಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ. ಉಪಮುಖ್ಯಮಂತ್ರಿಯವರು ಇನ್ನು ಯಾರ್ಯಾರೋ ಬಹಳ ಜನ ಸೇರಿದ್ದಾರೆ. ಗ್ರೇಟರ್ ಬೆಂಗಳೂರು ಇದು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ. ಇದು ಹಠಮಾರಿತನದಿಂದ, ರಾಜಕೀಯದಿಂದ ಒಂದು ರೀತಿ ದಬ್ಬಾಳಿಕೆಯಿಂದ ಇದು ಆರಂಭ ಆಗಿದೆ. ಇದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ನಿನ್ನೆ ಸಮಾಧಿ ಮಾಡಿದ್ದಾರೆ. ಅದಕ್ಕಿದ್ದಂತ ಯೋಜನಾ ಇಲಾಖೆಯನ್ನ ಈ ಒಂದು ಗ್ರೇಟರ್ ಬೆಂಗಳೂರಿಗೆ ಸೇರಿಸಿಕೊಂಡಿದ್ದಾರೆ. ಇದು ರಿಯಲ್ ಎಸ್ಟೇಟ್ ಮಾಡೋರಿಗೆ ಭಾರಿ ಅನುಕೂಲ. ಗ್ರೇಟರ್ ಬೆಂಗಳೂರಿನಲ್ಲಿ ಯಾರು ಪಾಳ್ಯಗಾರರಿರ್ತಾರೆ ಅವ್ರು ಹೇಳ್ದಂಗೆ ನಡೀತಕ್ಕಂಥದ್ದು. ಬೆಂಗಳೂರಿನಲ್ಲಿ ಕಸ ತೆಗೆಯಕ್ಕಾಗಿಲ್ಲ, ಗುಂಡಿ ಮುಚ್ಚಕ್ಕಾಗೋದಿಲ್ಲ, ಮೋರಿ ಮುಚ್ಚಕ್ಕಾಗೋಲ್ಲ. ಗ್ರೇಟರ್ ಬೆಂಗಳೂರು ಇದ್ರ ಜೊತೆನಲ್ಲಿ ಉಪನಗರ, ಬಿಡದಿ ಉಪನಗರ ಇದೊಂದು ಅಪರಾಧ ಅಂದ್ರೆ ಭಾರಿ ಅಪರಾಧ. ಸಾವಿರಾರು ಎಕರೆ ರೈತರ ಜಮೀನನ್ನ ಪಡೆದು ರೈತರನ್ನ ಬೀದಿ ಪಾಲ್ ಮಾಡಿ ಉಪನಗರ. ಯಾರು ಉಪನಗರ? ಈ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ರಿಯಲ್ ಎಸ್ಟೇಟ್ನವರಿಗೆ, ಕಾರ್ಖಾನೆಯವರಿಗೆ, ಲೂಟಿ ಮಾಡೋರಿಗೆ, ದರೋಡೆ ಮಾಡೋರಿಗೆ ಈ ಉಪನಗರ ದರೋಡೆ ಉಪನಗರ. ಗ್ರೇಟರ್ ಬೆಂಗಳೂರು ಇದು ದರೋಡೆ ಬೆಂಗಳೂರು. ಇದಕ್ಕೆ ಮುಖ್ಯಮಂತ್ರಿಯವರು ನಿನ್ನೆ ಅಧ್ಯಕ್ಷತೆ ವಹಿಸಿರೋದು ನಿಜಕ್ಕೂ ನನಗೆ ಗೌರವ ಬರಲಿಲ್ಲ. ಅವರಿಗೆ ಒಂದು ಮೇಯರ್ ಕುಳಿತುಕೊಳ್ತಕ್ಕಂಥ ಸ್ಥಳದಲ್ಲಿ, ಮೇಯರ್ ಅಧ್ಯಕ್ಷತೆ ವಹಿಸಬೇಕಾದಂತ ಸ್ಥಳದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಅಧ್ಯಕ್ಷತೆ ವಹಿಸಿರೋದು ನೋಡಿದ್ರೆ ಅವರಿಗೆ ನಾನು ಬಹಳ ಗೌರವ ಇದೆ. ಬಹಳ ವರ್ಷದ ಬಾಂಧವ್ಯ, ಅದ್ಭುತವಾದ ವ್ಯಕ್ತಿ. ಇತ್ತೀಚೆಗೆ ಯಾರು ಎಳೆದರೆ ಯಾವ ಕಡೆ ಹೊರಟೋಗ್ತಾರೆ, ಎಳೆದವ್ರ ಕಡೆ ಹೋಗ್ತಾ ಇದ್ದಾರೆ. ಒಂದು ನಿಂತ ಕಡೆ ಭದ್ರವಾಗಿ ನಿಂತು ಸರಿಯಿಲ್ಲ ಅಂತ ಹೇಳ್ತಕ್ಕಂಥ ಚಿಂತನೆ ಸಿದ್ದರಾಮಯ್ಯನವರಿಗೆ ಹೋಗಿದೆ.